ದೆಹಲಿಯಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಸಿಎಂ ಬಣ. ಸಿಎಂ ಸಿದ್ದರಾಮಯ್ಯರಿಂದ ಹೊಸ ಪ್ಲಾನ್, ಹೈಕಮಾಂಡ್ಗೆ ನೇರ ಸಂದೇಶ ರವಾನಿಸಲು ಸಿದ್ದು ಪ್ಲಾನ್. ದೆಹಲಿಯಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಸಿಎಂ ಬಣ. ದೆಹಲಿಯಲ್ಲಿ ನಿಂತುಕೊಂಡೇ ಸಿಎಂ ಸಿದ್ದರಾಮಯ್ಯರಿಂದ ಹೊಸ ಪ್ಲಾನ್. ಹಾಗಾದ್ರೆ ಏನದು ಪ್ಲಾನ್? ದೆಹಲಿಯಲ್ಲೇ ಔತಣಕೂಟ ಯಾಕೆ? ನವೆಂಬರ್ 16ರಂದು ಸಂಸದ ಹಿಟ್ನಾಳ್ ಮನೆಯಲ್ಲಿ ಔತಣಕೂಟ. ರಾಜ್ಯ ರಾಜಕೀಯದ ಹಲವು ವಿಚಾರಗಳು ಔತಣಕೂಟದಲ್ಲಿ ಚರ್ಚೆಯಾಗುವ ಸಾಧ್ಯತೆಗಳಿದ್ದಾವೆ. ಡಿಸಿಎಂ ಡಿಕೆಶಿ ಅವರನ್ನ ಔತಣಕೂಟಕ್ಕೆ ಕರೆಯುತ್ತೇನೆ ಎಂದ ಹಿಟ್ನಾಳ್. ಡಿನ್ನರ್ ಪಾರ್ಟಿಯ ವೇಳೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಸಾಧ್ಯತೆ. ದೆಹಲಿಯಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ ಸಿಎಂ ಬಣ. ಸಿಎಂ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಧಾನಿಯಲ್ಲಿ ನಿಂತುಕೊಂಡು ಹೊಸ ದಾಳ ಉರುಳಿಸುವುದಕ್ಕೆ ಮುಂದಾಗಿದ್ದಾರೆ. ಹೊಸ ಪ್ರಯೋಗ, ಹೈಕಮಾಂಡ್ಗೆ ನೇರ ಸಂದೇಶ ರವಾನಿಸುವುದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿಕೊಂಡಿದ್ದಾರೆ. ದೆಹಲಿಯಲ್ಲೇ ಔತಣಕೂಟ ಯಾಕೆ ಎನ್ನುವಂತಹ ಪ್ರಶ್ನೆ. ನವೆಂಬರ್ 16ರಂದು ಸಂಸದ ಹಿಟ್ನಾಳ್ ಮನೆಯಲ್ಲಿ ಔತಣಕೂಟ. ರಾಜ್ಯ ರಾಜಕೀಯದ ಹಲವು ವಿಚಾರಗಳು ಚರ್ಚೆ ಸಾಧ್ಯತೆ. ನವೆಂಬರ್ 16ರಂದು ಸಂಸದ ಹಿಟ್ನಾಳ್ ಮನೆಯಲ್ಲಿ ಔತಣಕೂಟ. ರಾಜ್ಯ ರಾಜಕೀಯದ ಹಲವು ವಿಚಾರಗಳು ಚರ್ಚೆ ಸಾಧ್ಯತೆ. ಔತಣಕೂಟದಲ್ಲಿ ಚರ್ಚೆಯಾಗುವ ಸಾಧ್ಯತೆಗಳಿದ್ದಾವೆ. ಅನೇಕಾರು ರಾಜಕೀಯ ವಿಚಾರಗಳು. ಡಿಸಿಎಂ ಡಿಕೆಶಿ ಅವರನ್ನ ಔತಣಕೂಟಕ್ಕೆ ಕರೆಯುತ್ತೇನೆ ಎಂದ ಹಿಟ್ನಾಳ್. ಡಿನ್ನರ್ ಪಾರ್ಟಿ ವೇಳೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಸಾಧ್ಯತೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಚರ್ಚೆ ಆಗುತ್ತೋ ಅಥವಾ ಸಿದ್ದರಾಮಯ್ಯನವರೇ ಮುಂದುವರಿಯುತ್ತಾರೆ ಎನ್ನುವಂತಹ ಸಂದೇಶವನ್ನು ರವಾನಿಸಲಾಗುತ್ತೋ ಅಥವಾ ಈ ಬಾರಿ ಯಾವ ಕ್ರಾಂತಿಯೂ ನಡೆಯೋದಿಲ್ಲ, ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥ ವಿಚಾರಗಳು ಚರ್ಚೆ ಆಗುತ್ತೋ. ಹಿಟ್ನಾಳ್ ಮನೆಯಲ್ಲಿ ಪೊಲಿಟಿಕಲ್ ಮೌಖಿಕ ಮಲ್ಲಯುದ್ಧಗಳೇ ಶುರುವಾಗೋ ಸಾಧ್ಯತೆಗಳಿದ್ದಾವ. ಆ ದಿನ ನವೆಂಬರ್ ಕ್ರಾಂತಿಯ ಸೀಕ್ರೆಟ್ ರಿವೀಲ್ ಆಗುತ್ತಾ? ಇವೆಲ್ಲ ಕತೆಗಳು ಆ ಡಿನ್ನರ್ ಪಾರ್ಟಿಯಲ್ಲಿ ಮೊಳಗಬಹುದು ಎನ್ನುವಂಥ ಒಂದು ಕುತೂಹಲ ಈಗ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಡುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.